सिंजना वेंकटेशं समादेव न भूतो न भविष्यति लोकाभिरामं श्रीरामं भूयो भूयो नमाम्यहम् సైడ్ లో వచ్చామన్నా ವೈಕುಂಠ ವಾಸ ಯಾರು ಮಾಡ್ತಾ ಇದ್ದಾರೆ ಮದುವೆ ಮಾತಾಡಿ ಇವತ್ತೊಂದಿನ ಮಾತಾಡಬಹುದು. ಮಹಾವಿಷ್ಣುವು ಅವನಿಗೆ ನಿನ್ನ ಮಗಳಾಗಿರತಕ್ಕಂತಹ ಲಕ್ಷ್ಮಿಯನ್ನ ಕೊಟ್ಟು ಮದುವೆ ಮಾಡಕ್ಕೆ ನಾವಿಲ್ಲಿ ಬಂದಿದ್ದೀವಿ ಮಹಾರಾಜ ಅಂತ ಹೇಳ್ತಾರೆ. ಆ ಮಾತು ಹೇಳಿದ ಕೂಡಲೇ ಈ ಸಮುದ್ರ ರಾಜ ಸುಮ್ಮನೆ ಒಂದು 5 ನಿಮಿಷಗಳ ಕಾಲ ಮೌನವಾಗ್ತದೆ. ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ಸ್ವಲ್ಪ ಕಾಲ ನಂತರ ಈ ಋಷಿಗಳಿಗೆ ವಿಚಾರವನ್ನು ಹೇಳ್ತಾರೆ. ಋಷಿಗಳಿರ, ನೀವು ಬಂದಿದ್ದೀರಾ, ನೀವು ಕೇಳಿದ್ರೆ ಏನು ಕೂಡ ತಪ್ಪಿಲ್ಲ. ಆದರೂ ಕೂಡ ಮಹಾವಿಷ್ಣು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗತ್ತ ಒಳೆಯ ಎಂತ ಗುಣಗಳನ್ನ ದುರ್ಗುಣಗಳನ್ನು ಒಂದೊಂದಾಗಿ ಕೇಳಿಸಿಕೊಳ್ಳಿ ಅಂತ ಹೇಳಿ ಸಮುದ್ರರಾಜ ಉತ್ತರೆ ಪ್ರತ್ಯುತ್ತರೆ ಮತ್ಸ್ಯಾಮದಯ ದುರ್ಗಂಧ ಕಮಟ ಹಂಗೈನದ ವರಾಹಂ ರೂಪಂಚ ನೃಸಿಂಹಂ ಘೋರರೂಪಜಂ ವಾಮನಂ ಕುಬ್ಜರೂಪಾಖ್ಯಂ ಭಾರ್ಗವಂ ಮಾತೃಹಂತಕಂ ಇತ್ಯಾದಿ ದುರ್ಗುಣ ವಿಷ್ಣೋಹಂ ಲಕ್ಷ್ಮೀಯದಾಪಯೇದೆ. ಒಂದೊಂದು ಅವತಾರ ಹೇಳಿಸ್ಕೊಡಿ ಅಂತ ಹೇಳ್ತಾನೆ. ಮತ್ಸ್ಯಾವತಾರಿ ದುರ್ಗಂಧ. ಮತ್ಸ್ಯ ಅಂದ್ರೆ ಏನು? ನೀನು ಭಾನುವಾರ ಓದಿಸ್ತೀರಲ್ಲ ಕೆಲವರೆಲ್ಲ ಕೂಡ. ಮತ್ಸ್ಯ ಅಂತಹ ಮತ್ಸ್ಯಾವತಾರ ತಾಳಿದ್ದಾರೆ ಯಾರು? ಮಹಾವಿಷ್ಣು. ದಶಾವತಾರ ಎಲ್ಲಿರುತ್ತೆ ನೀನು? ದುರ್ಗಂಧ. ನೀನು ಆಚೆ ಬಂದ ನೋಡಿ ಎಷ್ಟು ನೋಡಿ. ಮಗಳು ಲಕ್ಷ್ಮಿ ಹೇಗೆ ಅವನ ಹತ್ರ ಇರೋದು, ಹಾಗಾಗಿ ಕೊಡೋದೇ ಇಲ್ಲ. ನೃಸಿಂಹಂ ಘೋರ ರೂಪಕಂ. ನೃಸಿಂಹಾವತಾರ ನೀವು ನೋಡಿದ್ದೀರಾ. ಇತ್ತ ಮನುಷ್ಯನೂ ಅಲ್ಲ, ಅತ್ತ ಸಿಂಹ ಪ್ರಾಣಿಯೂ ಅಲ್ಲ. ಅವನ ನೋಡಿದ್ರೆ ಎಲ್ಲರಿಗೂ ಭಯ. ಸಿಂಹ ಬದನೆಲ್ಲ ಇಲ್ಲಿ ಇರ್ತೀರಾ, ಎಲ್ಲರಿಗೂ ಭಯ ಅಂತ. ಅವನ ಹತ್ರ ನನ್ನ ಮಗಳು ಹೇಗೆ ಇರೋದು ಸ್ವಾಮಿ ನೀವು ಕೇಳ್ತಾ ಇರ್ತಾನೆ. ಅದೊಳ ಬಿಟ್ಬಿಡಿ. ಹಾಗಾಗಿ ಇಂತಹ ದುರ್ಗವನ್ನಿಂದಲೇ ನಭಾಮಯೇ, ನನ್ನ ಮಗಳನ್ನ ಕೊಡೋದೇ ಇಲ್ಲ ಅಂತ ಹೇಳಿ ಶತಶಿಕ್ಷ ಖಂಡಿತವಾಗಿ ಹೇಳಿಬಿಡ್ತಾನೆ ಸಮುದ್ರದ ಮಹಾರಾಜ. ಆ ಮಾತು ಹೇಳಿದ ನಂತರ ಈ ಋಷಿಗಳೆಲ್ಲರೂ ಸುಮ್ಮನೆ ಕೂತಿದ್ರು. ಈಗ ಋಷಿಗಳ ಸರಿ ಏನ್ ಹೇಳ್ತಾರೆ ನೋಡೋಣ. ಮತ್ಸ್ಯಾಪತಿ ಮಹಾವಿಷ್ಣು ವೇದ ಉದ್ಧರೇತ್. ಆಗ ಅದನ್ನು
సకుటుంబానం సరే ఆధారాలు ఎత్తుకుపోయి అందరికి మంచున్నోళ్ళు వస్తాయి కదా అందరికి అదే కొలతలు చెల్లెలు కొనకొని చిలుకగా వెన్నువిరియాయ విష్ణుగత కొలతలు చెల్లెలు కొనకొని చిలుకగా వెన్నువిరియాయ విష్ణుగత यज्ञापवेदं परमं पवित्रं प्रजापतेर सहजं परस्तात् आयुष्यमग्रियं प्रजमं शुभ्रं यज्ञापवेदं फलमस्तु तेजाः ते सर्वस्य सर्वमेव तेना सकलदेवानस्य लक्ष्मीनारायणस्य सकलदेवता शिरोमणि आस्ति चिन्तामणि नारायणस्य आद्यन्तरहितस्य गौरी मनोवल्लभस्य सर्वजगत्प्रदायस्य कृष्णा सुंदरी हरा चंदनादीनां पुरंदर नंदनवन पादपानानां चिंतामणिधेरमणिः मणीनां रमणी रमणी किरण राम रमणीय मणि भूषणानां अंगवंग गलंग कालिंग वरमालव गाप्य कांभोलक कुलकार्जन वर्प्रभात कुलक गोलस कर्नाटक मलकेरळ विदर्भालक सौराष्ट्र महाराष्ट्र जयन् अयोध्या मथुरा माया काशी कांचा वंचिका पुरी द्वारका पर्वताधि देशादेशादीनां नंदने कालिंदने चंद्रभागा भूटे ಸುಮ್ಮನೆ ಕೊರಕ್ಕೆ ನಮಗೇನು ಬುದ್ಧಿ ಇಲ್ವಾ? ಇಲ್ಲಿ ಕೂತಿದ್ದೀವಿ ಅಂದ್ರೆ ಯಾಕೆ ಕೂತಿದ್ದೀವಿ? ಭಗವಂತ ಇಲ್ಲಿ ಇದಾನಂತ ಹೇಳಿ ನಂಬಿಕೆ ಇದೆ. ಆ ನಂಬಿಕೆಯಿಂದ ಎಲ್ಲರೂ ಕೂಡ ಕೂತಿದ್ದೀರಾ. ಇದರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ವಿಚಾರವನ್ನು ಹೇಳ್ತೀವಿ. ನಾವು ವರ್ಷ ಪೂರ್ತಿ ಕೂಡ ಕಲ್ಯಾಣೋತ್ಸವ ಮಾಡಿಸ್ತೀವ. 365 ದಿನ ಕಲ್ಯಾಣೋತ್ಸವ ಮಾಡಿಸ್ತೀವ. ಯಾರಾದ್ರೂ ಹೇಳಿ ಮಾಡಿಸ್ತೀವ? ಇಲ್ಲ. ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ, ನೀವು ನಾವು ಸಮ್ಮತಿಯಿಂದ ಮಾಡುವಂತ ಶುಭಗಳಿಗೆ ಸುಮುಹೂರ್ತ ಇದಾಗಿರುತ್ತೆ.
ಯಾಕೆ ವಿಚಾರವನ್ನು ಹೇಳ್ತೀನಿ ಅಂದರೆ, ಒಬ್ಬ ವಿದ್ಯಾರ್ಥಿ, ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ವರ್ಷ ಪೂರ್ತಿ ಓದ್ತಾರೆ, ಅವ್ರ ಕಣ್ಣಲ್ಲಿ ಯಾವಾಗ ಗೊತ್ತಾಗುತ್ತೆ? ಕೇವಲ 6 ದಿನದಲ್ಲಿ 6 ಸಬ್ಜೆಕ್ಟ್ ಇದೆಯಲ್ಲ, 6 ದಿನದಲ್ಲಿ ಗೊತ್ತಾಗ್ಬಿಡುತ್ತೆ ಎಷ್ಟು ಮಟ್ಟಿಗೆ ಓದಿದ್ದಾರೆ, ಪಾಸ್ ಆಫ್ ಫೇಲ್ ಅಂತ ಇಷ್ಟ. ನೋಡಿ, ಯಾರು ಎಕ್ಸಾಮ್ ಬರೀತಾರೆ 6 ಗಂಟೆ 7 ಗಂಟೆ 9 ಗಂಟೆ ಲಾಸ್ಟ್ ಮುಗಿದ್ರೆ, ಇಲ್ಲ ನನಗೆ 9 ಗಂಟೆವರೆಗೂ ಸಮಯ ಇಲ್ಲ, ನಾನು ಅಂತಾರೆ ನಿಮಗೆ ಕೊಡೋರು ಯಾರಿರ್ತಾರೆ ಸಂತೆಗೆ. ಭಗವಂತನ ಕಡೆ ಬಂದಾಗ ಯಾವಾಗ ಸಮಯ ಸಿಗುತ್ತೋ, ನಮಗೆ 100 ವರ್ಷದ 3 ವರ್ಷ ಕೊಡ್ತಾನೆ ಲಾಭವನ್ನ ಪಡ್ಕೊಳ್ಳೋದಕ್ಕೆ. ಆ 3 ವರ್ಷದಲ್ಲಿ ಇವತ್ತು ಒಂದು ದಿನ ಆಡ್ ಆಗುತ್ತೆ. ಎಕ್ಸಾಮ್ ಸೆಂಟರ್ ಆಯ್ತು, ಸಂಸಾರದಲ್ಲಿ ಇರ್ತಾರಲ್ಲ ಎಲ್ಲರೂ ಕೂಡ, ನಿಮ್ಗೆ ಯಾವ್ದು ಎಕ್ಸಾಮ್? ಭಗವಂತನ ಪರ್ಮಿಷನ್ ನಾವು ಯಾರೋ ಬರಲಿಕ್ಕೆ ಆಗೋದಿಲ್ಲ. ಗೊತ್ತವನಿಗೆ ಯಾರಿಗೆ ಏನನ್ನ ಯಾವಾಗ ಕೊಡಬೇಕು ಅಂತ ನಮಗೆಲ್ಲ ಗೊತ್ತು. ಅದಕ್ಕೆ ಅಚ್ಚಿನ ಕೂಡ ವರ್ಷ ಪೂರ್ತಿಯಾಗಿ ನಾವು ಏನೇನು ಕೆಟ್ಟ ಕೆಲಸಗಳು ಮಾಡ್ತೀವೋ ಗೊತ್ತಿಲ್ಲ. ನಾನು ಮೊದಲಿಗೆ ಹೇಳಿದ್ದೀನಿ, ವರ್ಷ ಪೂರ್ತಿ ಮಾಡೋದಿಲ್ಲ ಕಲ್ಯಾಣೋತ್ಸವ. ಇವತ್ತು ಮಾಡಿದ್ದೀರಾ? ಇವತ್ತು ಮಾಡಿದ್ರೆ ಎಷ್ಟೊತ್ತು ಮಾಡ್ತಾ ಇದ್ದಾರೆ ಕಲ್ಯಾಣೋತ್ಸವ? ಕಲ್ಯಾಣೋತ್ಸವ ಮಾಡಿದ್ರೆ ಎಷ್ಟೊತ್ತು ಬೇಕು ನಮ್ಗೆ ಸಮಯ? ಎಷ್ಟೊತ್ತಾದ್ರೂ ಮಾಡಬಹುದು. ಆದ್ರೆ ನೀವು ಕನಿಷ್ಠ ಪಕ್ಷ 3 ಗಂಟೆಗಳ ಕಾಲ ಬೇಕು. ಇಲ್ಲಿ ಕೂಡ 3 ಗಂಟೆ ಕೊಟ್ಟಿದ್ದಾರೆ. ಒಮ್ಮೆ ಯೋಚನೆ ಮಾಡಿ ಲೆಕ್ಕ ಮಾಡ್ಕೊಳ್ಳಿ, ನೀವು ಲೆಕ್ಕ ಮಾಡ್ಕೊಳ್ಳಿ, ಭಗವಂತನಿಗೆ ಎಷ್ಟು ಸಮಯವನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಲೆಕ್ಕ ಮಾಡ್ಕೊಳ್ಳಿ. 3 ಗಂಟೆಗಳ ಕಾಲ ಇವತ್ತು. ಆ 3 ಗಂಟೆಗಳ ಕಾಲ ನಿಮ್ಮ ಮನಸ್ಸು ಎಲ್ಲಿದೆ? ಇಲ್ಲಿದೆಯಾ? ಸಾಧ್ಯವೇ ಇಲ್ಲ. ಅದನ್ನೇ ಪರಮಾತ್ಮ ಹೇಳ್ತಾ ಇದ್ದೇನೆ, ನನ್ನ ಹತ್ರ ಕುತ್ಕೊಂಡಿದೆ ಕಣಯ್ಯ, ಆದ್ರೆ ನೀ ಏನು ಯೋಚನೆ ಮಾಡ್ತಾ ಇದೀಯಾ? ಯಾವುದೋ ಒಂದು ಸೆಕೆಂಡ್ ಸ್ವಾಮಿ ನಮ್ಮನ್ನು ಕಾಪಾಡು ಅಷ್ಟೇ ಕೇಳೋದು. ನನ್ನ ಮಗಳಿಗೆ ವಿದ್ಯಾಭ್ಯಾಸ ಕೊಡು, ಅಥವಾ ಮದುವೆ ಮಾಡು, ಒಳ್ಳೆ ಗಂಡ ಸಿಗಲಿ, ಮಗಳ ವಿದೇಶ ಪ್ರಯಾಣ ಆಗಲಿ, ಒಂದು ಮನೆಯನ್ನು ಕಟ್ಟಬೇಕು, ಎಲ್ಲ ನಾನಾ ಚಿತ್ರನ ಕೇಳ್ತಾ ಇರ್ತೀವಿ. ಪರಮಾತ್ಮ ಒಂದು ವಿಚಾರ ತಿಳಿಸ್ಕೊಳ್ಳಿ. 100 ವರ್ಷದಲ್ಲಿ ಅವನಿಗೆ ಏನಾದ್ರು ಸಮಯವನ್ನು ಕೊಡ್ತಾ ಇದ್ದೀವಿ ನಾವು. ಈ 3 ಗಂಟೆಗಳ ಕಾಲ ಕೂತಿದ್ರ ನೀವು? 100 ವರ್ಷದಲ್ಲಿ 3 ಗಂಟೆ ಅವನಿಗೆ ಕೊಡ್ತಾ ಇದ್ದ ಸಮಯ ನೀವು ಎಲ್ಲರೂ ಕೂಡ ಒಮ್ಮೆ ಯೋಚನೆ ಮಾಡಿ. ಕೊಡ್ತಾ ಇದ್ದೀರಾ ಯಾರು? ಕೈ ಎತ್ತಿ ಯಾರು ಕೊಡ್ತಾ ಇದ್ದೀನಿ ಸ್ವಾಮಿ ಅಂತ? ಯಾರು ಇರ್ತಾ ಇಲ್ಲ, ಕೊಡೋದಿಲ್ಲ ನಾವು ಸಮಯ. 100 ವರ್ಷದಲ್ಲಿ 3 ಗಂಟೆ ಓಡಾಡಿದ್ದೇವೆ ಗೊತ್ತಿಲ್ಲ. ಇವತ್ತು 1 ದಿನ ಆದರೂ ಶ್ರೀದೇವಿ ಭೂದೇವಿ ಚನ್ನರಾಯ ಸ್ವಾಮಿಯ ದೇವಸ್ಥಾನಕ್ಕೆ ಆಗಮಿಸಬೇಕು. ಕೆಟ್ಟ ಪದಗಳನ್ನು ಕೇಳಿದ್ದೆ ಗೊತ್ತಿಲ್ಲ. ಇವತ್ತು ಭಗವಂತನ ನಾಮವನ್ನ, ಮಂತ್ರವನ್ನ, ವೇದವನ್ನ ಕೇಳಬೇಕು. ಇವತ್ತು 1 ದಿನ ಭಗವಂತನ ಪಾದದ ಮೇಲೆ ಇರತಕ್ಕಂತಹ ತುಳಸಿಯನ್ನ ಜಿಘ್ರಾಣಿಸಬೇಕು, ಸುವಾಸನೆ. ಭಕ್ತಾನಾಂ ಕಾರಣಾಯ, ನನ್ನ ಭಕ್ತರು ಯಾರಿದ್ದಾರೆ ಅವರಿಗೋಸ್ಕರ ಈ ಒಂದು ಮದುವೆಯನ್ನ ಕನ್ಯಾದಾನವನ್ನು ಮಾಡಿಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದೇ ನಮ್ಮ ಮಾನುಷ ಕರ್ಮದಲ್ಲಿ ನಾವು ಅದೇ ಮಾಡ್ಕೊಂಡು ನಿಂತ್ಕೊಳ್ಳಿ. ಪಿತೃನಾಂ ಕಾರಣಾಯ, ಪಿತೃಗಳಿಗೆ ಸೇರತಕ್ಕಂಥದ್ದು, ಪಿತೃಗಳಿಂದ ನಮ್ಮ ವಂಶ ರಕ್ಷಣೆ ಆಗುತ್ತೆ. ಹಾಗಾಗಿ ಪಿತೃನಾಂ ಕಾರಣಾಯ ಎಲ್ಲಿಂದ ಭಕ್ತಾನಾಂ ಕಾರಣಾಯ ವಿಶೇಷವಾದ ಕನ್ಯಾದಾನ ಆಗುತ್ತೆ. ಎಲ್ಲರೂ ಕೂಡ ಎರಡೂ ಕಡೆಗಳನ್ನು ಜೋಡಿಸಬೇಕು. ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳಿ.
ಶರಣಂ ದೇಯಾರಿದಂ ಮಂಗಳೋ ಸುಲಗ್ನ ಸಾವಧಾನ ಸುಹೋತ್ರ सन्निधानाच्युतम् पायान्न भगवान् पुराण पुरुषः कुर्याच्चदा मङ्गलो श्रीलक्ष्मी कमलालया वसुमती रामा जगद्रक्षणे कल्याणी सकलेश्वरुषः कुर्याच्चदा मङ्गलो ईश्वरेण शिरसा सत्वन्दिता सर्वथा निश्चापान्वय गौतमस्य वनिता शैला सुशीलाकृता पायान्न भगवान् पुराण पुरुषः कुर्याच्चदा मङ्गलो मांगल्यसूत्रान्वितं पायान्न भगवान् पुराण पुरुषः कुर्याच्चदा मङ्गलो सुलग्ना सावधाने भगवान् पुराण पुरुषः कुर्याच्चदा मङ्गलो रामायादवनायको हरदर कृष्णाचकर्याकय लोकानां हितकारणाय देवो जगद्रक्षकः पायान्नो भगवान् पुराण पुरुषः कुर्याच्चदा मङ्गलो सुलग्ना सावधान श्रीरामो जनकात्मजां सुरगुरु प्रत्यङ्मुखं प्राङ्मुखिं गोर्भ्यां मञ्जलिमण्डलेन वनिता महापूर्वमुक्ताफलैः नानारत्न विराजमानरचितं पानीयतं सागरं पायान्नो भगवान् पुराण पुरुषः कुर्याच्चदा मङ्गलो ಓಂ ಲಕ್ಷತೆ ಮಾಂಗಲ್ಯ ನಿಮ್ಮ ಮುಂದೆ ಬರ್ತಾ ಇದೆ. ಎರಡೂ ಕಡೆಗಳನ್ನು ಜೋಡಿಸಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ಯಾರ್ಯಾರು ಸುಮಂಗಲಿಯರು ಮದುವೆ ಆಗಿರತಕ್ಕಂತಹ ಹೆಂಗಸರಿದ್ದಾರೆ, ಮಾಂಗಲ್ಯ ದೋಷ ಅಂತ ಏನಿರುತ್ತೆ, ಯಾಕಂದ್ರೆ ಸರಿಯಾಗಿ ಮುಹೂರ್ತಕ್ಕೆ ಮಾಂಗಲ್ಯದಲ್ಲಿ ಯಾರು ತುಂಬಾ ಜನರು ಆಗೋದಿಲ್ಲ. ಅಂತ ದೋಷಗಳು ಏನಾದರೂ ಮಾಂಗಲ್ಯ ದೋಷಗಳಿದ್ದರೆ ಮಾಂಗಲ್ಯವನ್ನು ಮುಟ್ಟಿಕೊಂಡು ಅದೇ ಮಾಂಗಲ್ಯವನ್ನು ಸ್ಪರ್ಶೆ ಮಾಡಿ ಎಲ್ಲ ದೋಷಗಳ ಪರಿಹಾರ ಅಂತ ಹೇಳುತ್ತಾ ಪ್ರಾರ್ಥನೆ ಮಾಡಿಕೊಳ್ಳಿ. ಈಗ ಮಾಂಗಲ್ಯ ಧಾರಣೆ ಆಗುತ್ತೆ. ವಿಶೇಷವಾಗಿರತಕ್ಕಂತಹ ಈ ಒಂದು ಶ್ರೀದೇವಿ ಭೂದೇವಿ ಸಮೇತ ಚನ್ನ ಕೇಶವ ಸ್ವಾಮಿಯ ಮದುವೆ ಸಮಾರಂಭದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದೀರಾ. ಮಾಂಗಲ್ಯ ಧಾರಣೆ ಅಂದರೆ ಒಂದು ಮಂತ್ರ ಇರುತ್ತೆ. ನಮಗೆ ಮಾನಸಿಕ ಮಂತ್ರವನ್ನು ಹೇಳಿದ್ದಾರೆ. ಎಲ್ಲರೂ ಗೊತ್ತಲ್ಲ ಮಂತ್ರ, ಯಾವುದೇ ಒಂದು ಮಂತ್ರ ಕೇಳ್ತಾ ಇರ್ತೀವಿ. ಏನು ಮಂತ್ರ ಅದು? ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಮಿ ಸುಭಗೆ ತ್ವಂ ಜೀವ ಶರಧಾಂ ಶತಂ. ಈ ಮಂತ್ರ ಮಾಂಗಲ್ಯ ಧಾರಣ ಸಮಯದಲ್ಲಿ ಹೇಳ್ತಾ ಇರ್ತಾರೆ. ಮಂತ್ರ ಯಾರು ಹೇಳ್ತಾ ಇರ್ತಾರೆ? ಯಾರು? 500 ಪುರೋಹಿತರು ಮಂತ್ರ ಹೇಳ್ತಾ ಇರ್ತಾರೆ. ಮಂತ್ರದ ಅರ್ಥ ಏನು? ಮಾಂಗಲ್ಯಂ ತಂತು ನಾನೇನ, ಮಾಂಗಲ್ಯ ಅನ್ನೋ ತಂತನ್ನ ದಾರವನ್ನ ಮಮ ಜೀವನ, ಯಾರ ಜೀವನ ಆಗಿರಬೇಕು. ಕಂಠೆ ಬದ್ದಾಮಿ, ಆ ಕಂಠಕ್ಕೆ ಬದ್ದಾಮಿ ಗಂಟನ್ನು ಹಾಕ್ತಾ ಇದೆ. ತ್ವಂ ಜೀವ, ಇಬ್ಬರ ಜೀವನ ಕೂಡ ಶತಾಂಶದ 100 ವರ್ಷಗಳ ಕಾಲ ಚೆನ್ನಾಗಿರಬೇಕು ಅಂತ ಹೇಳಿ ಮಂತ್ರದ ಅರ್ಥ.
ಆದ್ರೆ ಯಾರು ಮಂತ್ರ ಹೇಳ್ತಾ ಇದ್ರೆ ಮಮ ಜೀವನ ಅಂತ ಪುರೋಹಿತ ಹೇಳ್ತಾ ಇದ್ದಾನೆ, ಕಟ್ತಾ ಇರೋದು ಯಾರು? ಹುಡುಗ. ಮದುವೆ ಯಾರಿಗಾಯ್ತು? ಹುಡುಗ ಹುಡುಗಿ ಮದುವೆ ಆಗಿಲ್ಲ, ಪುರೋಹಿತನಿಗೆ ಹುಡುಗ. ಹೌದು, ಮಂತ್ರ ಅರ್ಥ ಅದಲ್ವಾ? ನಮ್ಮ ಜೀವನ ಅಂತ ಪುರೋಹಿತ ಹೇಳ್ತಾ ಇದ್ದಾನೆ, ನನ್ನ ಜೀವನಕ್ಕೆ ಇದೆ. ಕಟ್ತಾ ಇರೋದು ಹುಡುಗನಾಗಿರ್ಬೋದು, ಆದ್ರೆ ಯಾರ ಬಾಯಿಂದ ಮಂತ್ರ ಬರ್ತಾ ಇದೆ? ಪುರೋಹಿತನ ಬಾಯಿಂದ ಮಂತ್ರ ಬರ್ತಾ ಇದೆ, ಪುರೋಹಿತನಿಗೆ ಹುಡುಗಿ ಮದುವೆ ಮಾಡಿದಾಗ. ಎಲ್ಲೇ ಆಗಲಿ ಮದುವೆ ಮಾಡಿದಾಗ ಯಾರು ಹುಡುಗ ಕಟ್ತಾ ಇರ್ತಾನೋ ನೆನಪಿಟ್ಕೊಳ್ಳಿ, ಅವನ ಕೈಯಿಂದ ಅವನ ಬಾಯಿಂದ ಮಂತ್ರವನ್ನು ಹೇಳಬೇಕು. 3 ಸಲ ಮಂತ್ರವನ್ನು ಹೇಳಿಸಿ ಮಾಂಗಲ್ಯವನ್ನು ಗಂಟಾಕ್ಬೇಕು. చేసుకొని ఆ పరమాత్మని ప్రార్థన చేసుకొని మీ యొక్క ఈ కర్మాలు ఎన్నెన్నో జన్మల నుంచి కర్మాలు ఏమున్నాయో అవన్నీ కూడా ఈ మాంగళ్య ధారణ అయ్యే సమయంలో పరమాత్మను ధ్యానం చేస్తే అవన్నీ కూడా తొలగిపోతాయి. కాబట్టి అలాంటి ఒక మాంగళ్య ధారణ జరుగుతుంది. అందరూ కూడా 2 జన్మలు కలుసుకొని పరమాత్మ ప్రార్థన చేసుకోండి. మాంగళ్యం తంతునానేన జగచ్ఛేదన హేతునా కంఠే భద్రామి శుభగే భక్తానాం మంగళం కురు. గట్టివాక్యం. చూడరమ్మ సకులార పిడికిట తలంబ్రాల పెండ్లి కూతురు కొంత పడమరలి నవ్వేని పెండ్లి కూతురు. పిడికిట తలంబ్రాల పెండ్లి కూతురు కొంత పడమరలి నవ్వేని పెండ్లి కూతురు. పేరుగల జవరాలి పెండ్లి కూతురు, పెద్ద పేరుల ముత్యాల మెడ పెండ్లి కూతురు. పేరంటాండ్ల నడిమి పెండ్లి కూతురు, పేర
సిక్కుపడి పెండ్లి కూతురు బిరుదు పిండము పెట్టి పెండ్లి కూతురు బిరుదు మగని కంటే పెండ్లి కూతురు ఊరినప్పుడే పెండ్లి కూతురు బిరుదూరినప్పుడే పెండ్లి కూతురు పది తీరని నీదివు పెండ్లి కూతురు పిడికిట తలంబ్రాల పెండ్లి కూతురు కొంత పడమరలి నవ్వేని పెండ్లి కూతురు పటపతి కౌగిటను పెట్టనని గానమైన పెండ్లి కూతురు తలంబ్రాల పెండ్లి కూతురు కొంత పడమరలి ಯಾವುದು ಇರಲಿಲ್ಲ. ಒಂದೇ ಒಂದಿತ್ತು ಸಪ್ತಪದಿ. 7 ಹೆಜ್ಜೆಗಳನ್ನ ಇಟ್ಟರೆ ಮದುವೆ ಆಗ್ತಿತ್ತಷ್ಟೇ. ಯಾಕಂದ್ರೆ ಜೀವನದ ಸಾರಾಂಶ ಈ 7 ಹೆಜ್ಜೆಗಳಲ್ಲಿದೆ ಅಂತ ವಿಶೇಷವಾಗಿದ್ದ ಸಪ್ತಪದಿ ಈಗ ಆಗುತ್ತೆ. ಒಮ್ಮೆ ನಿಮ್ಮ ಕಿವಿಯನ್ನ ಭಗವಂತನ ಕಡೆ ಕೊಟ್ಟು ಕೇಳಿಸ್ಕೊಳ್ಳಿ. ಸಪ್ತ ಇನ್ನೇನು ಮದುವೆ ಮುಗೀತೀಗ. ಮದುವೆ ಮುಗಿಯಿತು, ಪರಮಾತ್ಮನಿಗೆ ಮಹಾಮಂಗಳಾರತಿ ಆಗುತ್ತೆ. ಅದಕ್ಕೂ ಮೊದಲು ಕೂಡ ಎಲ್ಲೇ ಮದುವೆಗೆ ಹೋದ್ರು ಕೂಡ ನಾವೇನ್ ಮಾಡ್ತೀವಿ, ಒಂದು ಪ್ರೆಸೆಂಟೇಷನ್ ತಗೊಂಡು ಕೊಡ್ತೀವಿ. ನೀವೆಲ್ಲರೂ ಕೊಡಿ. ಭಾಸ್ಕರ್ ಕುಟುಂಬದವರು ನಮಸ್ಕಾರ ಮಾಡಿಕೊಟ್ಟಿರತಕ್ಕಂತಹ 500 ಕೋಟಿ ನಮ್ಮ ಕುಟುಂಬಕ್ಕೆ ಸನ್ಮಂಗಳ ಉಂಟಾಗಲಿ, ಜಯವಾಗಲಿ, ಶುಭವಾಗಲಿ. ವೆಂಕಟೇಶಪ್ಪ ಅವರು ಕಲ್ಯಾಣ ನಮಸ್ಕಾರಗಳು 100 ವರಹಗಳು ತಮ್ಮ ಕುಟುಂಬ ಸನ್ಮಂಗಳವಾಗಲಿ. ಮಂಜುನಾಥ್ ಅವರ ಕುಟುಂಬದವರು ಕಲ್ಯಾಣ ನಮಸ್ಕಾರ ಮಾಡಿಕೊಂಡು 101 ವರಹಗಳು ತಮ್ಮ ಕುಟುಂಬಕ್ಕೆ ಸನ್ಮಂಗಳವಂಟಾಗಲಿ. ದೇವದಾಸ್ ಬ್ರಹ್ಮಾಂಡ ನಾಯಕ ಶ್ರೀದೇವಿ ಭೂದೇವ ಸಮೇತ ಶ್ರೀ ಚನ್ನಗೇಶ ಬಸವಣ್ಣ ತಮ್ಮ ಕುಟುಂಬಕ್ಕೆ ಸನ್ಮಂಗಳ ವೇದ ಇತಿಹಾಸ ಪ್ರತಿಯೋಧ 7 ಪ್ರಥಮ ಸುಮನ್ಯ ಆಜ್ಞೇಯಂ ಸ್ವಾಯಿ ಆಶವಾ ಶ್ರೀರಾಗಂ ಗದಾರತಾಂಗಧಾರಿಣೋ ಶ್ರೀ ಮನೋಜ ವಿಹಾರಿಣಂ ನಿರ್ವಚೋ ನಿವಾರಿಣಂ ದಾನವೇದವೈರಿಣಂ ತಪೋದನೇತಕಾರಿಣಂ ಸಿಂಹರೈಲ ಮಂದಿರಂತ ಸಿಂಹದೇವ ಮಾತಯೇ ಸಿಂಹರೈಲ ಮಂದಿರಂತ ಸಿಂಹದೇವ ಮಾತಯೇ ಮೋಚನಂ ವಿಲೋಚನೆಂದು ಲೋಚನಂ ಪಾಲಲೋಚನಾದಿ ದೇವ ಸನ್ನಿಧಂ ಮಹೋನ್ನತಂ ಶೇಷಕಲ್ಪಶಾಯಿನಂ ಮನೋರಥ ಪ್ರಧಾಯಿನಂ ಸಿಂಹಶೈಲ ಮಂದಿರಂ ಸಿಂಹದೇವಮಾಶ್ರಯೇ ಸಿಂಹಶೈಲ ಮಂದಿರಂ ಸಿಂಹದೇವಮಾಶ್ರಯೇ ರಮಣೀಯ ತರಸ್ತಕಂ ಲೋಕತಾಪಹಾರಿಣಂ ಗದಾರತಾಂಗಧಾರಿಣಂ ಶ್ರೀಮನೋ ವಿಹಾರಿಣಂ ವಿದೇವಜೋ ನಿವಾರಿಣಂ ಸಿಂಹದೈಲ ಮಂದಿರಂ ಸಿಂಹದೇವ ಮಾತಯೇ ಸಿಂಹದೈಲ ಮಂದಿರಂ ಸಿಂಹದೇವ ಮಾತಯೇ ಹಾರಿಣಿ ಬಡೋಮಣಿ ಗೃಹೀತ ಪಾದ ಪಲ್ಲವಂ ನಂದ ಗೋಷ್ಟ ವಲ್ಲಭಿ ಸತಿ ಮನೋಡ್ಡ ವಲ್ಲಭಂ ವಾಯುನಾಂ ವಿಶಾರದಾಂ ಭವಾಂ ರಾಸಿ ಪಾರದಂ ಸಿಂಹಶೈಲ ಮಂದಿರಂ ಸಿಂಹದೇವಮಾಶ್ರಯೇ ಸಿಂಹಶೈಲ ಮಂದಿರಂ ಸಿಂಹದೇವಮಾಶ್ರಯೇ ರಾಮ ಸತ್ಯ ವಿಪ್ರನಿತ್ತ ಪೇಟ ದಟ್ಟ ಸಿಂಹದೇವಮಾಶ್ರಯೇ ಶ್ರೀರಮತ್ತು ಚಗ್ರ ಬಾಸಿ ಕುಂಕುಮಂಕಿತೋ ರಸಂ ಪಾವನಾಂಗಿ ಸಾರಸಂ ಜಗದಯ ಶುಭಾರಸಂ ಪ್ರಚಾರಧಾರವಿಂದ ಚಂದ್ರ ಸುಂದರ ಸಿಂಹಶೈಲ ಮಂದಿರಂ ಸಿಂಹದೇವಮಾಶ್ರಯೇ ಸಿಂಹಶೈಲ ಮಂದಿರಂ ಸಿಂಹದೇವಮಾಶ್ರಯೇ ಶ್ರೇಷ್ಠಮತ್ತು ಚಕ್ರ ಪಾಸೆ ಕುಂಕು ಪಂಕಿತೋ ಗತೋ ಪಾವನಾಂಗಿ ಸಾರಸಂ ಸತದಯ ಸುಂದರ ಸುಂದರ ಸಿಂಹಶೈಲ ಮಂದಿರಂ ಸಿಂಹದೇವಮಾಶ್ರಯೇ
ಸುರಿದು ಸಸ್ಯಚಾಮನ ಹರಳಲೆ ಸಸ್ಯಚಾಮನ ಹರಳಲೆ. ಯಾರು ಸಹ ಗದ್ದಲ ಮಾಡ್ಕೋಬಾರ್ದು, ಗಲಾಟೆ ಮಾಡೋದು, ನಿಧಾನವಾಗಿ ಸಾವಧಾನವಾಗಿ ಮಹಾಮಂಗಳ ಯಾರಿಗೆ ಮದುವೆ ಆಗಬೇಕು ಅಂತವರು ಆರ್ಜಿ ತಗೊಂಡ ನಂತರ ಸ್ವಾಮಿ ಹತ್ರ ಬನ್ನಿ, ಅಕ್ಷತೆ ಜೀರಿಗೆ ಬೆಲ್ಲವನ್ನು ಕೊಡ್ತಾರೆ, ತಗೊಂಡು ಹೋಗಿ. ಕೃಷ್ಣಮೂರ್ತಿಯವರು ಕಲ್ಯಾಣೋತ್ಸವ ಕಾಲದಲ್ಲಿ ನಮಸ್ಕಾರ ಮಾಡಿಕೊಟ್ಟಿರ್ತಕ್ಕಂಥ 101 ವರಹಗಳು. ಶಿವರಾಜವರು ಕಲ್ಯಾಣೋತ್ಸವ ಕಾಲದಲ್ಲಿ ನಮಸ್ಕಾರ ಮಾಡಿಕೊಟ್ಟಿರತಕ್ಕಂತಹ 100 ವರಹಗಳು ನಮ್ಮ ಕುಟುಂಬದ ಸಂಬಂಧಗಳು ಉಂಟಾಗಲಿ. ಮುನಿಲಕ್ಷ್ಮಿಯ ದಂಪತಿಗಳು 101 ವರಹಗಳು ತಮ್ಮ ಕುಟುಂಬದ ಓಲ್ಡೇಜ್ ಅದು ಎಲ್ಲ ನೋಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶ್ವರ ಸ್ವಾಮಿ ವೈಕುಂಠ ಏಕಾದಶಿಯ ಒಂದು ಮಹೋತ್ಸವವನ್ನು ಇವತ್ತು ಹಮ್ಮಿಕೊಂಡಿದ್ದು, ಈಗಿನ ಹೊತ್ತಲ್ಲಿ ಬೆಳಿಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ವೈಕುಂಠ ದ್ವಾರವನ್ನು ನಮ್ಮ ಪುರೋಹಿತರ ಒಂದು ಸಮ್ಮುಖದಲ್ಲಿ ಆ ವೈಕುಂಠ ದ್ವಾರವನ್ನು ತೆರೆದು ಭಕ್ತಾದಿಗಳು ಬೆಳಗ್ಗೆ 5:30 ಹಿಡಿದು ಈ ಟೈಮಿಂಗ್ ಇವಾಗ ಏನು ತಿರು ಕಲ್ಯಾಣೋತ್ಸವ ನಡೀತು ಇಲ್ಲಿವರೆಗೂ ಭಕ್ತಾದಿಗಳು ಬೆಳಗ್ಗೆಯಿಂದ ಸುಮಾರು ಸಂಖ್ಯೆಯಲ್ಲಿ ಬಂದು ಹೋಗಿರುತ್ತಾರೆ. ಎಲ್ರಿಗೂ ಸಹ ಬೆಳಗ್ಗೆ 6ರಿಂದ ಇದುವರೆಗೂ ಕೂಡ ಅನ್ನ ಪ್ರಸಾದವನ್ನು ಸಹ ಇದು ಮಾಡಿರ್ತೀವಿ. ಇದು ಈ ಒಂದು ಶ್ರೀದೇವಿ ಭೂದೇವಿ ಸಮೇತ ಚೆನ್ನಕೇಶ್ವರ ಸ್ವಾಮಿ ದೇವಾಲಯ ಸುಮಾರು ವರ್ಷಗಳ ಹಿಂದಿನ ಇತಿಹಾಸ ಉಳ್ಳಂತ ಒಂದು ದೇವಸ್ಥಾನ. ಇದು ನಮ್ಮ ತಾತ ಮುತ್ತಂದರು ಹೇಳುವ ಪ್ರಕಾರ ಹೊಯ್ಸಳರು ನಿರ್ಮಿಸಿರುವಂತಹ ದೇವಾಲಯ ಅಂತ ಹೇಳ್ತಾರೆ. ಆವಾಗ್ಲಿಂದ ಕೂಡ ಅಗರ ಮತ್ತು ಆಚಂಪಲ್ಲಿ ಗ್ರಾಮಗಳ ಎರಡಕ್ಕೂ ಸಂಬಂಧಪಟ್ಟಂತ ಈ ದೇವಸ್ಥಾನದ ಪ್ರತಿ ವರ್ಷ ವಿಜೃಂಭಣೆಯಿಂದ ಈ ಒಂದು ಪೂಜಾ ಕೈಂಕರ್ಯವನ್ನು ಕೈಗೊಳ್ತೀವಿ. ಭಕ್ತಾದಿಗಳು ಈ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಕೂಡ ಬಂದು ಈ ಒಂದು ದೇವರ ದರ್ಶನವನ್ನು ನೋಡ್ಕೊಂಡು ಅನ್ನಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಮುಖ್ಯವಾಗಿ ಈ ದೇವಸ್ಥಾನದ ಒಂದು ಇತಿಹಾಸವನ್ನು ನೋಡಬೇಕಾದ್ರೆ ಈ ನಮ್ಮ ಚೆನ್ನಕೇಶ್ವರ ಸ್ವಾಮಿ ದೇವರಿಗೆ ತುಂಬಾನೇ ಒಂದು ಪವರ್ ಇದೆ. ಕಾರಣ ಏನಂತಂದ್ರೆ ಈ ವರ್ಷದಲ್ಲಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂತಹ ಮಂಜುನಾಥ್ ಆಚಾರ್ಯ ಅವರಿಗೆ ಒಂದು ಆಕ್ಸಿಡೆಂಟ್ ನಡೀತದೆ. ಅದ್ರಲ್ಲಿ ಎಲ್ರು ಅನ್ಕೊಂಡಿದ್ದೇನು ಅಂತಂದ್ರೆ ಮಂಜು ಸ್ವಾಮಿ ಇನ್ನಿಲ್ಲ ಅಂತ. ಆ ಮಂಜು ಸ್ವಾಮಿ ಆ ದೇವರ ಒಂದು ಕೃಪೆಗೆ ಪಾತ್ರರಾಗಿ ಇನ್ನಿಲ್ಲ ಅನ್ನಂತ ವ್ಯಕ್ತಿನ ಮತ್ತೆ ಬದುಕಿ ಇವತ್ತು ಅದೇ ಸ್ವಾಮಿನೇ ಬಂದು ಇವತ್ತು ಪೂಜೆ ಮಾಡಿದ್ದಾರೆ. ಆ ಒಂದು ಅಷ್ಟೊಂದು ಪವಿತ್ರತೆ ಉಳ್ಳಂತ ದೇವರು, ಆ ದೇವರನ್ನು ನಂಬಿ ಏನಾದ್ರೂ ಒಂದು ನಮ್ಮ ಇಷ್ಟಾರ್ಥ ಕಾರ್ಯಗಳನ್ನು ನಾವು ದೇವರಲ್ಲಿ ಬೇಡ್ಕೊಂಡಾಗ ಆ ಭಗವಂತ ತಪ್ಪದೆ ಕೊಟ್ಟಿದ್ದಾರೆ. ಆ ನಿದರ್ಶನಗಳು ಕೂಡ ಇದಾವೆ. ಅದ್ರ ಜೊತೆಗೆ ಈ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಇದು ಆತರ ಒಂದು ಈ ಮಹಿಮೆ ಉಳ್ಳ ದೇವರನ್ನ ಪ್ರತಿ ವರ್ಷ ಕೂಡ ಇದೇ ಒಂದು ವೈಕುಂಠ ಏಕಾದಶಿ ದಿವಸ ಮಾಡ್ತೀವಿ. ಎಲ್ರು ಕೂಡ ತಪ್ಪದೆ ಈ ಒಂದು ವಿಡಿಯೋವನ್ನು ನೋಡ್ತಾ ಇರತಕ್ಕಂತ ಎಲ್ಲಾ ಭಕ್ತಾದಿಗಳು ಬರುವಂತಹ ವೈಕುಂಠ ಏಕಾದಶಿ ಬರುವಂತಹ ದಿನಗಳಲ್ಲಿ ಎಲ್ರೂ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮೂರಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಆಗಮಿಸಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಈ ವೈಕುಂಠ ಏಕಾದಶಿ ಆಗಮಿಸತಕ್ಕಂಥ ಎಲ್ಲರಿಗೂ ಮೊದಲಿಗೆ ವಂದಿಸುತ್ತೇನೆ. ಹಾಗೂ ಈ ವರ್ಷದಂತೆ ಪ್ರತಿ ವರ್ಷವೂ ನಮ್ಮೂರಲ್ಲಿ ಈ ಒಂದು ವೈಕುಂಠ ಏಕಾದಶಿ ನಡೆಯುತ್ತಿದೆ. ದಯವಿಟ್ಟು ಏನಾದ್ರು ಅಲ್ಪ ಸ್ವಲ್ಪ ಚಿಕ್ಕ ಏನಾದ್ರು ಇದಾಗಿದ್ರೆ ಎಲ್ಲರೂ ಭಕ್ತಾದಿಗಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಇದು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ರಿಗೂ ನಾನು ಧನ್ಯವಾದಗಳು ತಿಳಿಸುತ್ತೇನೆ. ಕಾರ್ಯಕ್ರಮಕ್ಕೆ ಸುಮಾರು ಭಕ್ತಾದಿಗಳು ಅವ್ರ ಇಷ್ಟಾರ್ಥಗಳನ್ನು ಸ್ವಾಮಿ ಹತ್ರ ಬಂದು ನಮ್ಮ ಒಂದು ನಮ್ಗೆ ಈ ಕೋರಿಕೆ ನೆರವೇರ್ಬೇಕು ಅಂತ ಹೇಳ್ಬಿಟ್ಟು ಏನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದಾರೋ ಅವ್ರು ಇಂಡಿವಿಜುವಲ್ ಆಗಿ ಅವರೇ ಬಂದು ನಮ್ಗೆ ಈ ತರ ದೇವ್ರ ಹತ್ರ ಹೋದ್ ವರ್ಷ ನಾವು ಬಂದಿದ್ವಿ, ದೇವ್ರನ್ನ ಈ ಅರಕೆ ಇಟ್ಕೊಂಡಿದ್ವಿ, ನಮ್ಗೆ ಇದು ಅರಕೆ ಆಗಿದೆ, ಆದ್ರಿಂದ ನಾವು ಈ ದೇವಸ್ಥಾನಕ್ಕೆ ಏನಾದ್ರೂ ಕೊಡ್ತೀವಿ ಅನ್ನೋ ಉದ್ದೇಶದಿಂದ ಸುಮಾರು ಜನರು ಅವರ ತನ ಮನ ಎಲ್ಲ ಬಂದು ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಇದು ಮಾಡಿದ್ದಾರೆ. ಅದೇ ರೀತಿಯಾಗಿ ಹೀಗೆ ಪರೋಕ್ಷವಾಗಿ ಈ ಒಂದು ವೈಕುಂಠ ಏಕಾದಶಿ ಮಹೋತ್ಸವದ ಒಂದು ಹಬ್ಬಕ್ಕೆ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಏನೇನ್ ಮಾಡಿದಾರೋ
ಅವ್ರಿಗೆಲ್ರಿಗೂ ಕೂಡ ಆ ಶ್ರೀದೇವಿ ಭೂದೇವಿ ಸಮೇತ ಇರುವಂತಹ ಚೆನ್ನಕೇಶ್ವರ ಸ್ವಾಮಿ ಅವರೆಲ್ಲರ ಕುಟುಂಬಗಳಿಗೆ ಒಳ್ಳೇದಾಗಿ ಅವರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತೆ ನಮ್ಮ ಒಂದು ಈ ಕಂದಾಯ ಇಲಾಖೆಯಿಂದ ಕೂಡ ಎಲ್ಲಾ ಒಂದು ಆಫೀಸರ್ಸ್ ಎಲ್ಲರೂ ಕೂಡ ಬಂದಿದ್ರು. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ನಮ್ಮ ಪೊಲೀಸ್ ಇಲಾಖೆಯಿಂದ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಇದುವರೆಗೂ ನಡೆದಿಲ್ಲ. ನಡೀತಾ ಅನ್ನೋ ಉದ್ದೇಶದಿಂದ ಕೂಡ ಪಾಪ ಬೆಳಗ್ಗೆಯಿಂದ ಬಂದು ನಮ್ಮ ಒಂದು ಜೊತೆಯಲ್ಲಿ ಅವರು ಒಂದು ಇದ್ ಮಾಡಿದ್ದಾರೆ. ಅವ್ರಿಗೂ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೋರ್ಕೊಳ್ತಾ, ಅದ್ರ ಜೊತೆಗೆ ನಮ್ಮ ಮೀಡಿಯಾ ಮಿತ್ರರು ಇವರು ಕೂಡ ನಮ್ಮ ದೇವಸ್ಥಾನಕ್ಕೆ ಮೀಡಿಯಾ ಮಿತ್ರರು ಬೇರೆ ಕಡೆ ಇರೋದಕ್ಕಿಂತ ನಮ್ಮ ದೇವಸ್ಥಾನ ಉದ್ದೇಶದಿಂದ ನಾವು ಹೇಳ್ದೆ ಹೋಗ್ಲಿ ಕೂಡ ಬಂದು ಇಲ್ಲೇ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಇದು ಮಾಡಿ ಜನರಿಗೆ ಪ್ರಚಾರ ಮಾಡುವಂತ ಒಂದು ಇದನ್ನು ಕೂಡ ಮಾಡ್ತಾರೆ. ಅವ್ರಿಗೂ ಸಹ ಅವ್ರ ಕುಟುಂಬಕ್ಕೆ ಆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಮುಖ್ಯವಾಗಿ ಈ ದೇವಸ್ಥಾನ ಅಗರ ಮತ್ತು ಆಚಂಪಲ್ಲಿ ಅಂತ 2 ಗ್ರಾಮಗಳಿಗೆ ಸೇರಿದಂತಹ ದೇವಸ್ಥಾನ. ಇದು ಪುರಾತನ ಕಾಲದಿಂದಲೂ ಕೂಡ ಸಹ ಅಣ್ಣ ತಮ್ಮಂದ್ರ ತರ ಈ ದೇವಸ್ಥಾನ ನಡ್ಸ್ಕೊಂಡು ಬರ್ತಾ ಇರ್ತೀವಿ. ಆಚಂಪಲ್ಲಿ ಗ್ರಾಮಸ್ಥರು, ಅಗರದ ಗ್ರಾಮಸ್ಥರು, ಇದರಲ್ಲಿ ಮುಖ್ಯವಾಗಿ ಎಲ್ರೂ ಕೂಡ ಒಬ್ರು ಅಂತ ಹೇಳೋದ್ ಬೇಡ, ಎಲ್ರೂ ಕೂಡ ಅವರವರ ಸಹಾಯ ಅವ್ರ ಮಟ್ಟಿಗೆ ಏನು ಒಂದು ದೇವರ ಒಂದು ಇದು ಕೊಟ್ಟಿರ್ತಾರೋ ಆ ಇದ್ರ ಪ್ರಕಾರ ಬಂದು ಎಲ್ಲರೂ ಸಹಾಯ ಮಾಡಿರ್ತಾರೆ. ಎಲ್ಲಾ ನಮ್ಮ ಆಚಂಪಲ್ಲಿ, ಅಗರ ಮತ್ತು ಈ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರುಗಳಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೋರ್ಕೊಳ್ತೇನೆ.